ಇನ್ನು ಮಂಡ್ಯ ಲೋಕಸಭೆ ಚುನಾವಣೆ ಸಂಬಂಧಪಟ್ಟ ಹಾಗೆ ಸೀಟು ಹಂಚಿಕೆ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಈಗಾಗಲೇ ಮತ್ತೊಂದು ಸುತ್ತಿನ ಹಗ್ಗಜಗ್ಗಾಟಕ್ಕೆ ಕಾರಣವಾಗುತ್ತಾ? ಯಾಕಂದ್ರೆ ಕಾಂಗ್ರೆಸ್ನ ನಾಯಕ ಕೊಟ್ಟಿರುವಂತಹ ಹೇಳಿಕೆ ಇದೆಯಲ್ಲ, ಅದು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಸೀಟು ಹಂಚಿಕೆ, ಮೈತ್ರಿ ಸರ್ಕಾರದಲ್ಲಿ ಬಿಕ್ಕಟ್ಟಾಗಿ ಕೂತಿರುವಂತಹ ಮಂಡ್ಯ ಲೋಕಸಭಾ ಕ್ಷೇತ್ರ, ಈ ಎಲ್ಲದರ ವಿಚಾರವಾಗಿ ಮತ್ತೊಂದೇ ದಿಕ್ಕಿನಲ್ಲಿ ಏನಾದರೂ ಇದು ಸಾಗುತ್ತಾ? ಯಾಕಂದ್ರೆ ನರೇಂದ್ರ ಸ್ವಾಮಿ ಕೊಟ್ಟಿರುವಂತಹ ಹೇಳಿಕೆ ಇದೆಯಲ್ಲ, ಅದು ಮಾಜಿ ಸಂಸದೆ ರಮ್ಯಾ ಅವರಿಗೆ ಯಾಕೆ ಇಲ್ಲಿ ಟಿಕೆಟ್ ಕೊಡಬಾರ್ದು? ಒಂದು ಬಾರಿ ಇಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಗೆಲ್ಲೋ ಮೂಲಕ ಕಾಂಗ್ರೆಸ್ನ ತವರು ಮನೆ ಈ ಮಂಡ್ಯ ಅನ್ನುವಂಥ ವಿಚಾರವನ್ನು ಕೂಡ ಅಲ್ಲಿ ನರೇಂದ್ರ ಸ್ವಾಮಿ ಅವರು ಹೇಳ್ತಾ ಇದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಳವಳ್ಳಿಯಲ್ಲಿ ಮಾತನಾಡಿದಂಥ ನರೇಂದ್ರ ಸ್ವಾಮಿ, ಯಾಕೆ ರಮ್ಯಾ ಅವರಿಗೆ ಟಿಕೆಟ್ ಕೊಡಬಾರ್ದು? ಇಲ್ಲಿ ಕಾಂಗ್ರೆಸ್ ಗೆದ್ದಿತ್ತು, ಒಂದು ಬಾರಿ ಗೆದ್ದಿದೆ, ಆ ಮೂಲಕ ಕಾಂಗ್ರೆಸ್ನ ತವರು ಮನೆ ಇದು ಮಂಡ್ಯ. ಹೀಗಾಗಿ ಕಾಂಗ್ರೆಸ್ನವರಿಗೇನೆ ಬಿಟ್ಟು ಕೊಟ್ಟರೆ ಒಳ್ಳೆಯದು, ರಮ್ಯಾ ಅವರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು. 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತಿರಬಹುದು, ಆದರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ತವರು ಮನೆ ಅಂತ ಹೇಳಿ ನರೇಂದ್ರ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲೇ ಮೈತ್ರಿ ಸರ್ಕಾರದ 2 ಮೈತ್ರಿ ಪಕ್ಷಗಳ ಮಧ್ಯದಲ್ಲಿ ಹೊಂದಾಣಿಕೆ ಮೂಡ್ತಾ ಇಲ್ಲ. ಇತ್ತ ನಮಗೆ 12, ಅವರು 8 ಅಂತ ಹೇಳ್ತಿದ್ದಾರೆ. ಇದೇ ವಿಚಾರವಾಗಿ ಹಗ್ಗಜಗ್ಗಾಟ ಶುರುವಾಗಿದೆ. 2 ಪಕ್ಷದ ನಾಯಕರುಗಳು ಕೂತು ಸಮನ್ವಯ ಸಮಿತಿಯಲ್ಲಿ ಚರ್ಚೆ ನಡೆಸಿದ್ರು ಕೂಡ ಯಾವುದಕ್ಕೂ ಉತ್ತರ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರೊಬ್ಬರು ಕೊಟ್ಟಿರುವಂಥ ಹೇಳಿಕೆ ಇದೆಯಲ್ಲ, ಇದು ಇನ್ನೊಂದು ಸುತ್ತಿಗೆ ಏನಾದರೂ ತೆಗೆದುಕೊಂಡು ಹೋಗುತ್ತಾ ಅಂತ. ಮಾಜಿ ಸಂಸದೆ ರಮ್ಯಾ ಅವರಿಗೆ ಟಿಕೆಟ್ ಕೊಡಬೇಕು, ಇದು ಕಾಂಗ್ರೆಸ್ನ ತವರು ಮನೆ, ಈ ವಿಚಾರವನ್ನು ಹೇಳ್ತಾನೆ. JDS ಕಾಂಗ್ರೆಸ್ಗೆ ಇಲ್ಲಿ ಟಿಕೆಟನ್ನು ಬಿಟ್ಟು ಕೊಡಬೇಕು, ಆ ಕ್ಷೇತ್ರವನ್ನು ಕಾಂಗ್ರೆಸ್ಗೆ ಬಿಟ್ಟು ಕೊಡಬೇಕು ಅನ್ನುವಂಥ ವಿಚಾರವನ್ನು ಕಾಂಗ್ರೆಸ್ ನಾಯಕರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ನರೇಂದ್ರ ಸ್ವಾಮಿ ಕೊಟ್ಟಿರುವಂಥ ಹೇಳಿಕೆಯೂ ಕೂಡ ಅದೇ. ಇದು ಕಾಂಗ್ರೆಸ್ನ ತವರು ಮನೆಯಾಗಿದೆ ಮಂಡ್ಯ ಜಿಲ್ಲೆ. 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೋತಿದ್ದೀವಿ ನಿಜ, ಆದರೆ ಈ ಹಿಂದೆ ಕಾಂಗ್ರೆಸ್ಸಲ್ಲಿ ಗೆದ್ದಿತ್ತು. ಬೈ ಎಲೆಕ್ಷನಲ್ಲಿ ಕಾಂಗ್ರೆಸ್ ಗೆಲ್ಲೋ ಮೂಲಕ ಅದೊಂದು ತವರು ಮನೆ ಆಗಿದೆ. ಹೀಗಾಗಿ ಕಾಂಗ್ರೆಸ್ನವರಿಗೇನೆ ಟಿಕೆಟ್ ಕೊಡಬೇಕು, ಅದರಲ್ಲೂ ರಮ್ಯಾ ಅವರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಅನ್ನುವಂಥ ವಿಚಾರವನ್ನು ಹೇಳೋ ಮೂಲಕ ಮತ್ತೊಂದು ಸುತ್ತಿನ ಚರ್ಚೆಗೆ, ಮತ್ತೊಂದು ಸುತ್ತಿನ ವಿವಾದಕ್ಕೆ ಏನಾದರೂ ನರೇಂದ್ರ ಸ್ವಾಮಿ ಅವರು ನಾಂದಿ ಹಾಡಿದ್ರ ಆ ಹೇಳಿಕೆ ಕೊಡೋ ಮೂಲಕ ಅನ್ನುವಂಥ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಸುಮಲತಾ ಅವರು ಚರ್ಚೆ ಮಾಡಬೇಕು. ಸುಮಲತಾ ಅವರು ಅಲ್ಲಿ ಚರ್ಚೆ ನಡೆಸಿ ಎಲ್ಲರೊಟ್ಟಿಗೆ ಮಾತನಾಡಿ ನಾನು ಸ್ಪರ್ಧೆ ಮಾಡ್ತೇನೆ ಎನ್ನುವಂಥ ವಿಚಾರವನ್ನು ಸುಮಲತಾ ಅವರು ಹೇಳ್ತಾ ಇದ್ದಾರೆ. ಈಗಾಗಲೇ ಅಖಾಡಕ್ಕೂ ಕೂಡ ಇಳಿದಾಗಿದೆ. ಅಲ್ಲಿ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಕೂಡ ಸುಮಲತಾ ಅವರು ಆಗಿದ್ದಾರೆ. ಇಂಥದ್ರ ಬೆನ್ನಲ್ಲೇ JDS ಇಲ್ಲ, ಆ ಟಿಕೆಟ್ ನಮಗೆ ಬೇಕು, ಆ ಕ್ಷೇತ್ರ ನಮಗೆ ಬಿಟ್ಕೊಡಿ, ಆ ಕ್ಷೇತ್ರದ ಬಗ್ಗೆ ನಾವು ಮಾತನಾಡೋದಕ್ಕೂ ಕೂಡ ಮುಂದಾಗೋದಿಲ್ಲ, ಅಷ್ಟರ ಮಟ್ಟಿಗೆ ನಿರಾಸಕ್ತಿ ಇದೆ. ಈಗಾಗಲೇ ಫೈನಲ್ ಆಗಿ ಹೋಗ್ಬಿಟ್ಟಿದೆ, ಅಷ್ಟರ ವಿಚಾರಕ್ಕೆ JDS ಬಂದಾಗಿದೆ, ಅಂಥದ್ದೊಂದು ನಿರ್ಧಾರಕ್ಕೆ JDS ಬಂದಾಗಿದೆ. ಆಯ್ತಾ, ಇಲ್ಲಿ ಸುಮಲತಾ ಅವರು ಚರ್ಚೆ ಮಾಡಬೇಕು, ಸುಮಲತಾ ಅವರು ಸ್ಪರ್ಧೆ ಮಾಡಬೇಕು ಅನ್ನೋಂಥ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ರಮ್ಯಾ ಅವರಿಗೆ ಯಾಕೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರೇ ಕೇಳ್ತಾ ಇದ್ದಾರೆ.